ಮತ್ತ ಮೋಸ ಮಾಡುದಿಲ್ಲಂತ ಹೆಂಗರ ನಂಬಲಿ. ಹಾಯ್ ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಸಾಂಗ್ನ ಕೇಳ್ತಾ ಇದ್ದೀರಲ್ಲ, ಈ ಒಂದು ಸಾಂಗ್ಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದೆ ಒಂದು ಸೌಂಡನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಡಿಸ್ಕಷನ್ ಬಾಕ್ಸ್ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಫುಲ್ ಸಾಂಗ್ ಆಗಿ ನಿಮ್ಮ ಒಂದು ಅಲೋಟ್ಮೇಷನ್ಗೆ ಹೋಗಿ ಕೇಳಿಸ್ಕೊಳ್ಬೋದು. ನೋಡಿದಿರಲ್ಲ ಫ್ರೆಂಡ್ಸ್, ಈ ಒಂದು ಸಾಂಗ್ ಬಂದುಬಿಟ್ಟು ನಾನು ಅಲರ್ಟ್ಮೇಷನ್ ಆ್ಯಪ್ಸಲ್ಲಿ ನನಗೆ ಸಿಕ್ಕಿದ್ದು. ಸಾಂಗ್ ಮಾತ್ರ ತುಂಬ ಚೆನ್ನಾಗೈತಿ. ವಿಡಿಯೋ ಹೇಗಿದೆ ಎಡಿಟಿಂಗು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಮಾಡೋಣ. ಇವಾಗ ಮೊದಲನೇದಾಗಿ ಅಲರ್ಟ್ಮೇಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ಅಲರ್ಟ್ಮೇಷನ್ ಲೋಗೋನ ಕೊಟ್ಟಿರ್ತೀನಿ. ಆ ಅಲರ್ಟ್ಮೇಷನ್ ಲೋಗೋ ಎಲ್ಲಿರುತ್ತೋ ಅಲ್ಲಿ ನೀವು ರಿಪ್ಲೇಸ್ನ ಮಾಡ್ಕೋಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಅಲರ್ಟ್ಮೇಷನ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಫೋಟೋನ ರಿಪ್ಲೇಸ್ ಮಾಡಬೇಕು. ಆ ಫೋಟೋ ಬಂದುಬಿಟ್ಟು ನಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ. ಇವಾಗ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ತೋರಿಸಿರ್ತೀನಿ, ಯಾಕಂದರೆ ಹೊಸಬರು ನೋಡ್ತಾ ಇರ್ತಾರೆ, ಅವರಿಗೆ ಅರ್ಥ ಆಗೋಲ್ಲ. ಅದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಈ ಥರ ನೀಟಾಗಿ ತಿಳಿಸ್ಕೊಟ್ಟಿರ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಈ ಥರ. ಹಾಗೆ ಮುಂದೆ ಸ್ವೈಪ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕೂಡ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟು ಮಾಡ್ತಾಯಿಲ್ಲ. ಭಾಳಷ್ಟು ಜನ ವಿಡಿಯೋನ ಕೊನೆವರೆಗೂ ನೋಡ್ತಾಯಿಲ್ಲ. ನೋಡಿರಲ್ಲ, ವಿಡಿಯೋ ರೆಡಿ ಆಯಿತು. ಜಸ್ಟ್ ಏನಿಲ್ಲ ಫ್ರೆಂಡ್ಸ್, ನಾನು ಎಲ್ಲ ರೆಡಿ ಮಾಡಿ ನಿಮಗೆ ಕ್ಲಿಪ್ನ ಹಾಕಿರ್ತೀನಿ. ಆ ಒಂದು ವಿಡಿಯೋನ ಕ್ಲಿಪ್ ನೀವು ನೀಟಾಗಿ ನೋಡಿಕೊಂಡು ರೀಪ್ಲೇಸ್ ಮಾಡಿಕೊಂಡು ಎಡಿಟಿಂಗ್ನ ಅಕ್ಷರ ಎಲ್ಲ ನೋಡ್ಕೊಂಡು ಮಾಡ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇವಾಗ ವಿಡಿಯೋನ ಡೌನ್ಲೋಡ್ನ ಹಾಕೋಣ. ಸೊ ನೋಡಿ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ನೋಡಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಫಸ್ಟ್ನೇದು ಒಂದು ಆಫ್ ಏನಪ್ಪ ಅಂದರೆ ಇದನ್ನು ಆನಲ್ಲಿ ಇಟ್ಟಿದ್ದೀನಿ, ಅಂದರೆ ಆಫಲ್ಲಿ ಇಟ್ಟಿದ್ದೀನಿ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಬರುತ್ತೆ. ಸೊ ನೋಡಿ, ನಿಮಗೆ ಆಪ್ಷನ್ಸು ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ನೀವು ಆನ್ ಮಾಡ್ಕೋಬೇಕು. ಸೊ ಎಲ್ಲ ಫೋಟೋಕ್ಕೂ ಅಷ್ಟೇ ಕೊಟ್ಟಿರ್ತೀನಿ ನೋಡಿ. ಇದು ಚೆನ್ನಾಗಿದ್ದರೆ ಇದು ಹಾಕ್ಕೊಳ್ಳಿ, ಅದು ಚೆನ್ನಾಗಿದ್ದರೆ ಅದು ಮಾಡ್ಕೊಳ್ಳಿ. ನಾನು ಇದನ್ನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಈ ಥರ ಬರುತ್ತೆ. ನಿಮ್ಗೆ ಯಾವುದು ಚೆನ್ನಾಗಿ ನೀಟಾಗಿ ಅನಿಸುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ವಿಡಿಯೋನ ಮಾಡ್ಕೋಬೋದು ನೋಡಿ. ಸೊ ನೋಡಿರಲ್ಲ, ಈ ಥರ ಇರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತೆ. ಸೊ ನಿಮ್ಗೆ ಯಾವುದು ನೀಟಾಗಿ ಚೆನ್ನಾಗಿ ಅನಿಸುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಳಿ. ಸೊ ಇವಾಗ ಏನಪ್ಪ ಅಂದರೆ ವಿಡಿಯೋನ ಡೌನ್ಲೋಡ್ನ ಹಾಕೋಣ. ನೀವು ಯಾವುದೇ ಅಪ್ಲೋಡ್ ಮಾಡಿದ್ರು ವಿಡಿಯೋ ಅಂದರೆ ಇಂಪೋರ್ಟ್ ಮಾಡಿದ್ರು ಇಲ್ಲಿ 1080 ಕ್ವಾಲಿಟಿ ಇಟ್ಕೊಂಡು ನೀವು ವಿಡಿಯೋನ ಡೌನ್ಲೋಡ್ ಹಾಕಬೇಕು ಫ್ರೆಂಡ್ಸ್. ನೋಡಿರಲ್ಲ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಎಂದೆಂದಿಗೂ ಮರಿಬೇಡಿ. ಇವಾಗ ವಿಡಿಯೋ ಡೌನ್ಲೋಡ್ ಆಗ್ತಿದೆ. ಆ ವಿಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.